हाँ, तो हम आज पढ़ेंगे मौसी पाठ को। इस पाठ को लिखे हैं भीष्म साहनी जी। उनके द्वारा लिखित कुछ यहाँ पर ಹಿಸ್ಸೆ को ಸ್ವಲ್ಪ ಭಾಗವನ್ನ ಒಂದು ಕಥೆಯ ಒಂದು ಭಾಗವನ್ನ ಕೊಟ್ಟಿದ್ದಾರೆ. ಇದೊಂದು ಸಂಕಲಿತ ಅಂಶ. ಭೀಷ್ಮ ಸಾಹನಿ ಅವರಿಂದ ಬರೆದಿರುವಂತಹ ಮೌಸಿ ಅನ್ನೋ ಪಾಠ. ಯಾರಿವರು ಭೀಷ್ಮ ಸಾಹನಿ? ಒಂದು ಕಿರು ಪರಿಚಯವನ್ನ ನೋಡೋಣ ಭೀಷ್ಮ ಸಾಹನಿ ಅವರದ್ದು. ಇವರು 1915 में इनका जन्म होता है. 7 अगस्त 1915 1915 अगस्त 7 ಎಲ್ಲಿ रावलपिंडी में इनका जन्म हुआ. रावलपिंडी जो है आज पाकिस्तान में है. तो पाकिस्तान पूर्व में पाकिस्तान नहीं कहा जाता था, वो भारत का ही हिस्सा था 1915 के वक्त में. तो भारत में ही तब उनका जन्म हुआ. तो MA PhD तक इन्होंने शिक्षा पाई है. मास्टर ऑफ आर्ट्स और PhD किसी विषय पर विशेष अध्ययन PhD है वो वे पाए हैं. PhD यानी ये डॉक्टर है. डॉक्टर यानी जो दवाई देता है वो डॉक्टर नहीं, जो साहित्य में विशेष अध्ययन किया है वो डॉक्टर कहा जाता है. या किसी विषय में, साइंस में हो, मैथ्स में हो, कुछ भी में, किसी में भी हो, वो विशेष किसी विषय पर अध्ययन किए जाने से PhD प्राप्त होता है. तो साहनी जी हिंदी, अंग्रेजी, संस्कृत, रूसी, पंजाबी आदि भाषाओं के ज्ञाता हैं. ಸಾಹನಿ ಜಿ ಅವರು ಎಷ್ಟು ಭಾಷೆಯನ್ನು ಕಲ್ತಿದ್ದಾರೆ ನೋಡಿ. ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ರೂಸಿ ರಷ್ಯನ್ ಭಾಷೆ, ರೂಸಿ, ಪಂಜಾಬಿ ಭಾಷೆಯನ್ನ ಭಾಷೆಯಲ್ಲಿ ಜ್ಞಾತಾ ಹೇ ಅಂದ್ರೆ ಅದನ್ನ ಅರಿತಂತವರಾಗಿದ್ರು, ಅದನ್ನ ತಿಳ್ಕೊಂಡ ಇದ್ದಂತವರಾಗಿದ್ರು. इन भाषाओं की इनकी अनेक रचनाएं प्रकट हुई हैं. इन भाषाओं में ಈ ಎಲ್ಲ ಭಾಷೆಗಳಲ್ಲೂ ಅವರು ತಮ್ಮ ಬರವಣಿಗೆಯನ್ನ ಮಾಡಿದ್ದಾರೆ. ಅಂತಂದ್ರೆ ಆ ಭಾಷೆಯನ್ನ ತುಂಬಾ ಚೆನ್ನಾಗಿ ಅಧ್ಯಯನವನ್ನ ಮಾಡಿದಂತಹ ಸಾಹಿತಿ ಇವರು ಭೀಷ್ಮ ಸಾಹನಿ ಅವರು. ವಿಶೇಷकर आम आदमी का जीवन इनकी रचनाओं में अंकित हुआ है. ವಿಶೇಷವಾಗಿ ಇವರು ಬರೆದಿರುವಂತಹ ಏನು ವಿಷಯ ಇದೆ, ಆ ವಿಷಯ ಆಮ್ ಆದ್ಮಿ ಅಂತಂದ್ರೆ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಜನರ ಜೀವನವನ್ನೇ ಆಧರಿಸಿದಂತಹ ಲೇಖನ ಇವರಿಂದ ರಚನೆ ಆಗಿದೆ. ಝರೋಖೆ, ಕಡಿಯಾ, ತಮಸ್, ಬಸಂತಿ ಆದಿ ಇನ್ಕೆ ಉಪನ್ಯಾಸ. ಇವರು ಬರೆದಿರುವಂತಹ ಉಪನ್ಯಾಸಗಳು ಅಂತಂದ್ರೆ ಕಾದಂಬರಿಗಳು. ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ದೀರ್ಘವಾದಂತಹ ಯಾವುದೋ ಒಂದು ಕಥೆಯನ್ನ ದೀರ್ಘವಾಗಿ ಬರೆಯುವಂಥದ್ದು ಕಾದಂಬರಿಗಳು. ಯಾವ್ಯಾವುದು? ಝರೋಖೆ, ಕಡಿಯಾ, ತಮಸ್, ಬಸಂತಿ ಇವು ಪ್ರಮುಖವಾದಂತಹ ಉಪನ್ಯಾಸಗಳು. ಭಾಗ್ಯರೇಖಾ, ಭಟಕತಿ ರಾಖ್, ವಾಂಛೂ, ಶೋಭಾಯಾತ್ರಾ ಆದಿ ಕಹಾನಿ ಸಂಗ್ರಹ ಹೇ. ಇವು ಕಥೆಯ ಸಂಗ್ರಹಗಳು, ಪುಸ್ತಕ ರೂಪದಲ್ಲಿ ಇದೆ. ಭಾಗ್ಯರೇಖಾ, ಭಟಕತಿ ರಾಖ್, ವಾಂಛೂ, ಶೋಭಾಯಾತ್ರಾ ಮುಂತಾದವು. ಆಮೇಲೆ ಭೀಷ್ಮ ಸಾಹನಿ ಜಿನೇ जीवनियां भी लिखी हैं. जीवनी यानी किसी व्यक्ति का जीवन पर आधारित घटनाओं को लिखना. यथा ಭಾಯಿ ಬಲರಾಜ್ ಅನ್ನುವಂತಹ ಒಂದು ಜೀವನಿಯನ್ನ, ಬಯೋಗ್ರಫಿಯನ್ನ ಬರೆದಿದ್ದಾರೆ. ಅಪನಿ ಬಾತ್ ಅನ್ನುವಂತಹ ಮತ್ತೊಂದು ಬಯೋಗ್ರಫಿಯನ್ನು ಕೂಡ ಅವರು ಬರೆದಿದ್ದಾರೆ. ಕಬೀರಾ ಖಡಾ ಬಾಜಾರ್ ಮೇ, ಮಾಧವಿ, ಮುಆವಜೆ ಆದಿ ನಾಟಕವನ್ನು ಕೂಡ ರಚನೆ ಮಾಡಿದ್ದಾರೆ. ಇವರು ಅಂದ್ರೆ ಸಾಮಾನ್ಯವಾಗಿ ಸಾಹಿತ್ಯ ವಿಭಾಗದ ಎಲ್ಲ ಪ್ರಕಾರದ ರಚನೆಗಳನ್ನು ಇವರು ಮಾಡಿದಾಗಾಯ್ತು. ಕಾದಂಬರಿ ಬರೆದಿದ್ದಾರೆ, ಕಥೆಯನ್ನು ಬರೆದಿದ್ದಾರೆ, ನಾಟಕಗಳನ್ನ ರಚಿಸಿದ್ದಾರೆ. ಹಾಗಾಗಿ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಇವರ ಲೇಖನ ಅನ್ನುವಂಥದ್ದು ಇದೆ. ಸಾಹನಿಜಿ ಶಿರೋಮಣಿ ಪುರಸ್ಕಾರ ಅಂತ ಒಂದು ಪ್ರಶಸ್ತಿ ಇದೆ, ಅದು ಸಿಕ್ಕಿದೆ ಅವರಿಗೆ. ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಅಂತ ಇರುತ್ತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಅಂತ ಅಕಾಡೆಮಿಗಳು ಬೇರೆ ಬೇರೆ ಇರ್ತವೆ. ಅದೊಂದು ಸಂಸ್ಥೆ, ಆ ಸಂಸ್ಥೆಯಿಂದ ಬರುವಂತಹ ಪ್ರಶಸ್ತಿಗಳು ಕೂಡ ಅವರಿಗೆ ಸಿಕ್ಕಿದೆ. ಜೊತೆಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಕೂಡ ಅವರಿಗೆ ದೊರೆತಿದೆ. ಹಿಂದಿಯ ಪ್ರಸಿದ್ಧ
ಒಬ್ಬ ಸಾಹಿತಿಕಾರರು ಭೀಷ್ಮ ಸಾಹನಿಯವರು. ಇವರಿಂದ ರಚಿಸಲ್ಪಟ್ಟಂತಹ ಯಾವುದು ಮೌಸಿ ಅನ್ನುವಂತಹ ಪಾಠವನ್ನ ನಾವು ಇವತ್ತು ಓದೋಣ. ಮೌಸಿ ಯಾರು? ಮೌಸಿ ಅಂತಂದ್ರೆ, ಮೌಸಿ ಅಂತಂದ್ರೆ ಚಿಕ್ಕಮ್ಮನಿಗೆ ನಾವು ಕನ್ನಡದಲ್ಲಿ ಚಿಕ್ಕಮ್ಮ ಅಂತ ಹೇಳ್ತೇವಲ್ವಾ, ಅದನ್ನೇ ಮೌಸಿ ಅಂತ ಹಿಂದಿಯಲ್ಲಿ ಕರೀತೇವೆ. ಯಾರಿಗೆ ಚಿಕ್ಕಮ್ಮ? ಏನು ಚಿಕ್ಕಮ್ಮನ ವಿಶೇಷತೆ? ಚಿಕ್ಕಮ್ಮ ಏನ್ ಮಾಡ್ತಿದ್ಲು? ಇವೆಲ್ಲವೂ ಒಂದು ಸುಂದರವಾದ ಘಟನೆಗಳಲ್ಲಿ ಪೊಣಿಸಿ ಭೀಷ್ಮ ಸಾಹನಿಯವರು ಒಂದು ಕಥೆಯನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಚಿಕ್ಕಮ್ಮ ಅನ್ನುವಂಥದ್ದು ಒಂದು ಪ್ರೀತಿಯಿಂದ ಒಂದು ಮಹಿಳೆಗೆ ಕರಿತಾ ಇದ್ದಂಥದ್ದು ಹೊರತಾಗಿ ನನ್ನ ಸ್ವಂತ ಚಿಕ್ಕಮ್ಮ ಅಥವಾ ನನ್ನ ಸಂಬಂಧಿಕರು ಅನ್ನುವ ಅರ್ಥದಲ್ಲಿ ಚಿಕ್ಕಮ್ಮ ಅಂತಲ್ಲ. ಆ ಒಂದಷ್ಟು ಮಕ್ಕಳಿಗೆ ಅಥವಾ ಒಂದು ಗ್ರಾಮಕ್ಕೆ ಅಥವಾ ಒಂದು ಊರಿಗೆ ಅವಳು ಚಿಕ್ಕಮ್ಮ, ಮೌಸಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಒಂದು ಸ್ತ್ರೀ. ಆ ಸ್ತ್ರೀಯನ್ನ ಅತ್ಯಂತ ಸುಂದರವಾದಂತಹ ಮನೋಜ್ಞವಾದಂತಹ ವಿವರಣೆಗಳೊಂದಿಗೆ ಅವಳನ್ನ ಚಿತ್ರಿಸೋ ಪ್ರಯತ್ನವನ್ನ ಭೀಷ್ಮ ಸಾಹನಿಯವರು ಮಾಡಿದ್ದಾರೆ. ಮೊದಲೇ ಅವರು ಹೇಳ್ಕೊಂಡಿದ್ದಾರೆ, ಅವರ ಪರಿಚಯದಲ್ಲಿ ಇದೆ ನೋಡಿ, ಜನಸಾಮಾನ್ಯರ ಜೀವನವನ್ನ ಅವರು ಚಿತ್ರಿಸಿದ್ದಾರೆ ಅಂತ. ಇವಳು ಒಬ್ಳು ಸಾಮಾನ್ಯ ಮಹಿಳೆ. ಈ ಮಹಿಳೆಯ ಒಂದು ಕಥೆಯನ್ನ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ ಅವರು. ಏನು ಪಾಠದ ಆಶಯ? ಪ್ರಸ್ತುತ ಪಾಠ ಮೇ मौसी के निस्वार्थ ಸೇವಾ ಮನೋಭಾವ का ಚಿತ್ರಣ है. ಈ ಪಾಠದಲ್ಲಿ ಮೌಸಿಯ ಚಿಕ್ಕಮ್ಮನ ಒಂದು ನಿಸ್ವಾರ್ಥ ಸೇವೆ, ಯಾವುದೇ ಸ್ವಾರ್ಥ ಇಲ್ಲದಂತಹ ಸೇವೆ, ಯಾವುದೇ ಅವರಿಗೆ ನಾನೇನೋ ಕೆಲಸ ಮಾಡಿದ್ದಕ್ಕೆ ನನಗೇನೋ ದೊರೆಯುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡದೇ ಇರುವಂಥದ್ದು ನಿಸ್ವಾರ್ಥ ಸೇವೆ. ಇಸ್ ಕಹಾನಿ ಸೆ ಬಚ್ಚೋं को परोपकार, बड़े बुजुर्गों के प्रति आदर और सहायकों की मदद करने की ಪ್ರೇರಣಾ ಮಿಲ್ತಿ ಹೇ. ಈ ಪಾಠ ಓದೋದ್ರಿಂದ ನಿಮ್ಗೆ ಯಾವ ರೀತಿಯಾದಂತಹ ಪ್ರೇರಣೆ ಸಿಗುತ್ತೆ? ಮೊದಲನೇದಾಗಿ ಮಕ್ಕಳಿಗೆ ಪರೋಪಕಾರದ ಗುಣ ದೊರೆಯುತ್ತೆ, ಅರ್ಥವಾಗುತ್ತೆ, ತಿಳುವಳಿಕೆಗೆ ಬರುತ್ತೆ. ಪರರ ಉಪಕಾರ, ಪರೋಪಕಾರ, ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು. ಬಡೇ ಬುಜುರ್ಗೋಂಕೆ ಪ್ರತಿ ಆದರ್, ಬಡೆ ವಯಸ್ಸಾದಂಥವರು, ಬುಜುರ್ಗ್ ಮುದುಕರು, ಇವರ ಕುರಿತಂತೆ ಆದರದ ಭಾವನೆ ಮಕ್ಕಳಲ್ಲಿ ಮೂಡಬೇಕು. ನಿಮಗೂ ಆ ಒಂದು ಅವರು ಅಂದ್ರೆ ಹಿರಿಯರು ಅಂತಂದ್ರೆ ಒಂದು ಗೌರವದ ಭಾವನೆ ಉಳಿಬೇಕು. ಅದರ ಕುರಿತಾಗಿ ಈ ಪಾಠದಲ್ಲಿ ಒಂದಷ್ಟು ವಿಚಾರಗಳು ಸಿಗ್ತವೆ. ಜೊತೆಗೆ ಸಹಾಯಕಂಕಿ ಮದದ್ ಕರ್ನೇಕಿ, ನಮಗೆ ಸಹಾಯ ಮಾಡಿದವರಿಗೆ ನಾವು ತಿರುಗಿ ಮತ್ತೆ ಸಹಾಯವನ್ನು ಮಾಡಬೇಕು. ಇದು ಕೂಡ ಈ ಪಾಠದ ಮುಖ್ಯ ಅಂಶ. ಹಾಗಾಗಿ ಈ ಪಾಠವನ್ನ ಭೀಷ್ಮ ಸಾಹನಿಯವರು ತುಂಬಾ ಚೆನ್ನಾಗಿ ವಿವರಿಸ್ಕೊಂಡು ಹೋಗಿದ್ದಾರೆ. ನೋಡೋಣ ಪಾಠ ಏನಿದೆ ಅಂತ. ಉಸ್ ಔರತ್ ಕೋ ಸಭಿ ಮೌಸಿ ಕಹಕರ್ ಪುಕಾರ್ತೆ ಥೇ. ಉಸ್ ಔರತ್ ಕೋ, ಕೊಯ್ ಔರತ್ ಹೈ, ಯಾವುದೋ ಒಂದು ಹಿಂಗ್ಸಿದಾಳೆ, ಆ ಹಿಂಗ್ಸನ್ನ, ಉಸ್ ಔರತ್ ಕೋ, ಆ ಹಿಂಗ್ಸನ್ನ ಸಭಿ ಮೌಸಿ ಕಹಕರ್ ಪುಕಾರ್ತೆ ಥೇ. ಸಭಿ ಎಲ್ಲರೂ, ಮೌಸಿ ಅಂತ ಅದಕ್ಕೂ ಅವಳಿಗೊಂದು ಹೆಸರನ್ನ ಇಟ್ಟು ಕರೀತಾ ಇದ್ರು. ಅವಳ ನಿಜವಾದ ಹೆಸರು ಗೊತ್ತಿಲ್ಲ ಯಾರಿಗೂ, ಅವಳನ್ನು ಕರೆಯೋದು ಮೌಸಿ ಅಂತ ಆಗಿತ್ತು. ಬಚ್ಚೆ ಭೀ ಅವ್ರ ಬಡಿ ಉಮ್ರಕ್ಕೆ ಲೋಗ್ ಭೀ, ಮಕ್ಕಳು ಮೌಸಿ ಅಂತ ಕರೀತಾ ಇದ್ರು. ಕೇವಲ ಮಕ್ಕಳು ಮಾತ್ರ ಅಲ್ಲ, ಜೊತೆಗೆ ವಯಸ್ಸಾದಂಥವರು ಕೂಡ ಅವಳಿಗೆ ಚಿಕ್ಕಮ್ಮ ಅಂತಾನೆ ಕರೀತಾ ಇದ್ರಂತೆ. ಅಂದ್ರೆ ಟೋಟಲಿ ಎಲ್ಲರೂ ಕೂಡ ಅವಳನ್ನ ಮೌಸಿ ಅಂತ ಕರೀತಾ ಇದ್ರು. मौसी सबको माँ के जैसे प्यारी बनी थी. मौसी क्या थी? सबको, ಎಲ್ಲರಿಗೂ, ಮಾಕೆ ಜೈಸೆ, ತಾಯಿಯಂತೆ ತುಂಬಾ ಪ್ರೀತಿ ಪಾತ್ರಳಾದಂತಹ ಸ್ತ್ರೀ ಆಗಿದ್ಲು. ಆಕೆ ಜೈಸೆ, ಚಿಕ್ಕಮ್ಮ ಅಂತ ಭೇದ ಮಾಡೋ ಅವಶ್ಯಕತೆ ಇಲ್ಲ, ತಾಯಿಯ ಹಾಗೆ. ಚಿಕ್ಕಮ್ಮ ಸಣ್ಣಮ್ಮ ಅಂತ ಅರ್ಥ ಇದರಲ್ಲ. ತನಗೆ ಜನ್ಮ ನೀಡಿದಂಥವಳು ತಾಯಿ, ಅವಳ ತಂಗಿ ಚಿಕ್ಕಮ್ಮ, ಆ ರೀತಿ ಅರ್ಥ ಅಲ್ಲ. ತಾಯಿಯೇ ಅವಳು ಅಂತ ಬಹಳಷ್ಟು ಜನ ಭಾವಿಸಿದ್ರು. ಅಂದ್ರೆ ಅಷ್ಟೊಂದು ಪ್ರೀತಿಯನ್ನ ಅವಳಿಗೂ ನೀಡ್ತಾ ಇದ್ರು. ಎಲ್ಲರಿಗೂ ಹಾಗೆ ಆಗಿತ್ತು, ತಾಯಿಯಂತೆ ಆಗಿದ್ಲು ಅವಳು. ಸಬ್ಕೆ ಸುಖ ದುಃಖಕ್ಕೆ ಸಮಯ ಮೇ ಸಾಥ್ ದೇತಿ ಥಿ. ಎಲ್ಲರ ಸುಖದ ಸಂದರ್ಭದಲ್ಲಿ ಜೊತೆಗೆ ದುಃಖದ ಸಂದರ್ಭದಲ್ಲಿ, ಸುಖ ದುಃಖಕ್ಕೆ ಸಂದರ್ಭ ಮೇ ಸಾಥ್ ದೇತಿ ಥಿ. ಸಾಥ್ ಬಡಾಥ, ಸಾಥ್ ನೋಡಿ, ಸಣ್ಣ ತ ಅಂತ ಬರೆದ್ಬಿಟ್ರೆ ನೀವು ಸಾತ್ 7, ಬಡಾಥ
ಅಂದ್ರೆ ಜೊತೆ ಅಂತ ಅರ್ಥ ಆಗತ್ತೆ. ಅವು ಕಷ್ಟ ಸುಖದ ಎರಡರಲ್ಲೂ ಕೂಡ ಅವಳು ಅವರ ಜೊತೆಯಾಗಿ ಇರ್ತಾ ಇದ್ಲು. ಕೇವಲ ಸುಖಕ್ಕೆ ಬರುವವರು ಇರ್ತಾರೆ ಒಂದಷ್ಟು ಜನ, ಹಂಗಲ್ಲ. ಅವರ ದುಃಖದ ಸಂದರ್ಭದಲ್ಲೂ ಇವಳು ಸಹಾಯ ಮಾಡ್ತಾ ಇದ್ಲು, ಖುಷಿಯಲ್ಲೂ ಜೊತೆಯಾಗಿರ್ತಾ ಇದ್ಲು. ಬಚ್ಚೋಂ ಕೆ ಲಿಯೆ ತೋ ವಹ ಸೇವಾ ಕಿ ಮೂರ್ತಿ ಬನಿ ಥಿ. ಬಚ್ಚೋಂ ಕೆ ಲಿಯೆ, ಮಕ್ಕಳಿಗಂತೂ ಅವಳು ಅಂತಂದ್ರೆ ಒಂದು ಹೇಗೆ ಪ್ರತಿಯೊಂದು ಮಕ್ಕಳ ಕೆಲಸದಲ್ಲೂ ಅವಳು ಪಾಲ್ಗೊಳ್ತಾ ಇದ್ಲು. ಸೇವಾ ಕಿ ಮೂರ್ತಿ ಅಂತ ಅರ್ಥ. ಅಂದ್ರೆ ಅವಳು ಅಂತಂದ್ರೆ ಒಂದು ನಿದರ್ಶನ, ಹೆಲ್ಪ್ ಮಾಡ್ಲಿಕ್ಕೆ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ಮಕ್ಕಳ ಒಂದು ಸೇವೆಯನ್ನ ಮಾಡ್ತಾ ಇದ್ಲು ಅವಳು. ಚಿಕ್ಕ ಮಕ್ಕಳ ಸೇವೆಯನ್ನ ಮಾಡ್ತಾ ಇದ್ಲು. ಇದು ಒಂದು ಊರಿನಲ್ಲಿ ಆದಂತಹ ಘಟನೆ. ಆ ಮೌಸಿ ಏನ್ ಮಾಡ್ತಾ ಇದ್ಲು ಕೆಲಸವನ್ನ ಅಂತ ಹೇಳ್ತಾ ಇದ್ದಾಗ ನೋಡಿ, ಪ್ರತಿದಿನ್ ದಿನವೂ ದೋಪಹರ್ ಹೋತೆ ಹೋತೆ, ದೋಪಹರ್ ಅಂತಂದ್ರೆ ಮಧ್ಯಾಹ್ನ ಅಂತ ಅರ್ಥ. ಪಹರ್ ಅನ್ನೋ ಶಬ್ದ ಅರ್ಥ ಪ್ರಹರ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಅಂತಂದ್ರೆ ದಿನದ ಒಂದು ಭಾಗವನ್ನ ಪ್ರಹರ ಅಂತ ಕರೀತಾರೆ. ದೋಪಹರ್ ಅಂತಂದ್ರೆ ಮಧ್ಯಾಹ್ನ ಅಂತ ಅರ್ಥ. ಓಕೆ, ಪ್ರಹರ್ ದೋಪಹರ್ ಹೋತೆ ಹೋತೆ, ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಮೌಸಿ स्कूल के फाटक पर पहुंच जाती थी. स्कूल के कहाँ पहुंच जाती थी? फाटक. फाटक ಅಂದ್ರೆ ಯಾನೆ ಕ್ಯಾ ಹೇ? ಮುಖ್ಯ ದರ್ವಾಜ. ಶಾಲೆಗೆ ಒಂದು ಏನು ಗೋಡೆ ಇದೆ, ಆ ಗೋಡೆಯ ಹೊರಗಡೆ ಏನು ದೊಡ್ಡ ಕಮಾನ್ ಇರುತ್ತಲ್ವ, ಈ ಶಾಲೆ ಅಂತೆಲ್ಲ ಬರ್ಕೊಂಡು. ನಮ್ಮ ಶಾಲೆಗೆ ಇಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಹಾಗಿರುತ್ತೆ ಸಾಮಾನ್ಯವಾಗಿ. ಒಂದು ಕಂಪೌಂಡ್ ದಾಟುವಾಗ ಕಂಪೌಂಡಿನ ಹೊರಗಡೆ ಒಂದು ದೊಡ್ಡ ಒಂದು ಕಮಾನ್ ಇರುತ್ತಲ್ವಾ, ಅದು ಏನು ವರಾಂಡ ಅಂತಾನೂ ಕರೀತಾರೆ. ಫಾಟಕ್ ಅಂತಂದ್ರೆ ಒಳಗಡೆ ಎಂಟ್ರಿ ಕೊಡುವಂತಹ ಜಾಗ. ಅಲ್ಲಿಗೆ ಅವಳು ಬಂದು ತಲುಪ್ತಾ ಇದ್ಲಿ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ. ಜೈಸೆ ಹಿ ಚುಟ್ಟಿ ಕಿ ಗಂಟಿ ಬಚ್ತಿ, ಎಷ್ಟೊತ್ತಿಗೆ ಶಾಲೆಯ ಗಂಟೆ ಹೊಡಿತಿದ್ರು, ಮಧ್ಯಾಹ್ನಕ್ಕೆ ಶಾಲೆ ಬಿಡ್ತಾ ಇದ್ರು ಅಂತ ಅರ್ಥ. ಆ ಬಿಟ್ಟ ತಕ್ಷಣ ಚುಟ್ಟಿಗೆ ರಜೆಯ ಏನು ಗಂಟೆ ಹೊಡೆದ ತಕ್ಷಣ, ವೈಸೆ ಹಿ ಬಚ್ಚೆ ಭಾಗ್ತೆ ಹುವೆ ಬಾಹರ್ ನಿಕಲ್ತೆ, ಮಕ್ಕಳು ಓಡ್ ಬರ್ತಾ ಇದ್ರು ಶಾಲೆ ಒಳಗಡೆಯಿಂದ. ಬೆಲ್ಲೊಡೆದ ತಕ್ಷಣ ಮನೆ ಹೋಗೋ ತರಾತುರಿ, ನಿಮ್ಮ ಹಾಗೆ ಅವರು ಮಕ್ಕಳು ಓಡ್ ಮನೆಗೆ ಹೋಗಿ ಮುಟ್ಟಿದ್ರಾಯ್ತು, ಆ ತರದಲ್ಲಿ ಓಡ್ ಬರ್ತಾ ಇದ್ರು. ಆಟ ಆಡ್ಬೇಕು ಅನ್ನೋ ಉದ್ದೇಶದಿಂದ ಓಡ್ ಬರ್ತಿದ್ರು. ಬಾಹರ್ ನಿಕಲ್ತೆ ಅವ್ರ ಮೌಸಿಕೆ ಕಂದೋಪರ್, ಕಂದ ಯಾನೆ ಭುಜ, ಮೌಸಿಕೆ ಕಂದೋಪರ್ ಆ ಚಿಕ್ಕಮ್ಮನ ಭುಜದ ಮೇಲೆ, ಕಂದೋಪರ್ ಅಪನೆ ಅಪನೆ ಬಸ್ತಾ ಡಾಲ್ ದೇತೆ. ಬಸ್ತಾ ಯಾನೆ ಬ್ಯಾಗ್, ಶಾಲೆಗೆ ಹೋಗುವಂತಹ ಬ್ಯಾಗ್ ತಗೊಂಬಂದ್ ಮೌಸಿ ಭುಜದ ಮೇಲೆ ಸಿಕ್ಕಾಕ್ಸಿ, ಒಂಥರ ಗೋಡೆಗೆ ಇರುವಂತಹ ಗುಟ್ಟದ ಹಂಗೆ ತಗೊಂಡೋಗಿ ಮೌಸಿ ಕೈಗೆ ಸೇರ್ಸುದು ಅಲ್ಲಿಂದ ಓಡೋಗೋದು ಆಡ್ಲಿಕ್ಕೆ. ಬಸ್ತಾ ಡಾಲ್ ದೇತೆ, ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ ರಹತೆ ಥೇ. ಉಸ್ ಮೊಹಲ್ಲೆಕೆ, ಮೊಹಲ್ಲಾ ಅಂತಂದ್ರೆ ಒಂದು ಗಲ್ಲಿ, ಒಂದು ಏನು ವಠಾರ, ಒಂದು ಸೀಮಿತವಾದಂತಹ ಜಾಗ. ಅಲ್ಲಿಯ ಮಕ್ಕಳೆಲ್ಲರೂ ಬಂದು ಮೌಸಿಯನ್ನು ಮುತ್ತು ಹಾಕೊಳ್ತಾ ಇದ್ರಂತೆ. ಜೊತೆಗೆ ಎಲ್ಲ ಸುತ್ತುವರೆದು ನಿಂತುಕೊಳ್ತಾ ಇದ್ರು. ದೋಪಹರ್ ಡಲ್ನೆ ಪರ್, ಮಧ್ಯಾಹ್ನ ಇಳಿ ಬಿಸಿಲು ಮುಗಿತಾ ಇದ್ದ ಹಾಗೆ. ಢಲ್ನಾ ಅಂತಂದ್ರೆ ಮುಗಿಯುವಂಥದ್ದು, ಇಳಿಯುವಂಥದ್ದು ಅಂತ ಅರ್ಥ. ಢಲ್ನೆ ಪರ್ ಮಧ್ಯಾಹ್ನ ಮುಗಿತಾ ಇದ್ದಂಗೆ, ಮೌಸಿ ನೀಮ್ ಕೆ ಪೇಡ್ ತಲೆ ಜಾ ಪಹುಂಚತಿ. ಮೌಸಿ ನೀಮ್ ಅಂತಂದ್ರೆ ಬೇವು, ಬೇವಿನ ಪೇಡ್ಕೆ ತಲೆ, ಬೇವಿನ ಮರದ ಕೆಳಗಡೆ. ತಲೆ ಅಂತಂದ್ರೆ ತಲೆ ಅಂತ ಕನ್ನಡದ ತಲೆ ಅಲ್ಲ, ಪೇಡ್ಕೆ ತಲೆ ಅಂತಂದ್ರೆ ಪೇಡ್ಕೆ ನೀಚೆ ಭಾಗ, ಬೇವಿನ ಮರದ ಕೆಳಗಡೆಗೆ ಜಾ ಪಹುಂಚತಿ ಹೋಗಿ ತಲುಪ್ತಾ ಇದ್ಲಂತೆ. ಜಹಾ ಸಭೀ ಬಚ್ಚೆ ಖೇಲಾ ಕರ್ತೆ ಥೇ, ಅಲ್ಲೇ ಎಲ್ಲ ಮಕ್ಕಳು ಸುತ್ತುವರೆದು ಆಟ ಆಡ್ತಾ ಇರ್ತಿದ್ರಂತೆ. मौसी को बच्चों के साथ खेलना, उन्हें कहानियां, चुटकुले, पहेलियां सुनाना बहुत पसंद था. ಮೌಸಿಗೆ ಬಚ್ಚೋಂ ಕೆ ಸಾಥ್ ಖೇಲ್ನಾ, ಮಕ್ಕಳ ಜೊತೆಗೆ ಆಟ ಆಡುವಂಥದ್ದು, ಉನ್ಹೆ ಕಹಾನಿಯ ಅವರಿಗೆ ಕಥೆಯನ್ನ ಹೇಳೋದು, ಚುಟ್ಕುಲೆ ಸುನಾನ, ಚುಟ್ಕುಲ ಅಂತಂದ್ರೆ ಏನೋ ಒಂದು ಚುಟುಕುಗಳು, ಏನೋ ಹಾಸ್ಯದ ಚಿಟಾಕಿಗಳನ್ನ ಹೇಳುವಂಥದ್ದು. ಪಹೇಲಿಯಾ ಸುನಾನ, ಪಹೇಲಿಯಾ ಅಂತಂದ್ರೆ ಒಗಟುಗಳು, ಅದನ್ನ ಕೇಳಿಸೋದು ಅಂತಂದ್ರೆ ತುಂಬಾ ಖುಷಿಯ ಸಂಗತಿ ಆಗಿತ್ತು. ವಹ ಕ್ಯಾ ಕ್ಯಾ ಕರ್ತಿ ಥಿ? ತೋತಾ ತೋತಿ ಕಿ ಕಹಾನಿ ಸುನಾತಿ. ತೋತಾ ತೋತಿ, ಗಿಳಿ, ಗಂಡು ಗಿಳಿ ಹೆಣ್ಣು ಗಿಳಿ. ತೋತಾ ಪುಲ್ಲಿಂಗದಲ್ಲಿ, ತೋತಿ ಸ್ತ್ರೀಲಿಂಗದಲ್ಲಿ. ಗಿಳಿಯ ಕಥೆಯನ್ನ ಹೇಳ್ತಾ ಇದ್ಲು.
ಆಮೇಲೆ ಕಾಟ್ಕೆ ಗೋಡೆ ಕಿ ಕಹಾನಿ. ಕಾಟ್ಕೆ ಗೋಡೆ, ಕಾಟ್ಕೆ ಗೋಡೆ, ಕಾಟ್ ಅಂತಂದ್ರೆ ಕಟ್ಟಿಗೆ, ಕಟ್ಟಿಗೆಯ ಕುದುರೆಯ ಕಥೆಯನ್ನ ಹೇಳ್ತಾ ಇದ್ದು, ಜೊತೆಗೆ ವೀರೋಚಿತ್ ಕಹಾನಿ ಆದಿ ಸುನಾತಿ ಥಿ. ವೀರೋಚಿತವಾದಂತಹ ಅಂದ್ರೆ ಅದರಲ್ಲಿ ವೀರ ಭಾವ ಇರಬೇಕು ಕಥೆಯಲ್ಲಿ, ಸಾಹಸದ ಕಥೆಗಳನ್ನ ಏನು ಮಕ್ಕಳಿಗೆ ಹೇಳ್ತಾ ಇದ್ಲು. ಸೊ 3 ರೀತಿಯಾದಂತಹ ಕಥೆಯನ್ನು ಹೇಳ್ತಾ ಇದ್ಲು. ನೆನ್ಪಿಟ್ಕೊಳ್ಳಿ, ಇದೊಂದು ಪ್ರಶ್ನೆ ಉತ್ತರದಲ್ಲಿ ಬರುತ್ತೆ. ಏನಂತ? ಒಂದು ಏಕ್ ತೋತಾ ತೋತಿ ಕಿ ಕಹಾನಿ, ಕಾಟ್ಕೆ ಗೋಡೆ ಕಿ ಕಹಾನಿ और ವೀರೋಚಿತ್ ಕಹಾನಿ ಸುನಾತಿ ಥಿ. 3 ರೀತಿಯಾದ ಕಥೆಗಳನ್ನ ಹೇಳ್ತಾ ಇದ್ಲು. ಸರಿ, ಮೌಸಿ ಬಚ್ಚೋಂಕೋ ಖಿಲಾನೆ ಕೇಲಿಯೇ. ಮಕ್ಕಳಿಗೆ ಏನಾದ್ರು, ಮಕ್ಕಳು ಅಂತಂದ್ರೆ ಏನಾದ್ರು ತಿನ್ಲಿಕ್ಕೆ ಕೊಟ್ರು ಮತ್ತೂ ಜಾಸ್ತಿ ಪ್ರೀತಿ ಮಕ್ಕಳಿಗೆ ಅಲ್ವಾ. ಸೊ ಮಕ್ಕಳಿಗೆ ತಿನ್ಲಿಕ್ಕಾಗಿ ಖಿಲಾನೆ ಕೇಲಿಯೇ ಅಪನೆ ಪಾಸ್, ತನ್ನ ಜೊತೆಗೆ ಚನಾ, ಚನ್ನೆ, ಚನ್ನೆ ಅಂತಂದ್ರೆ ಕಡ್ಲೆ ಕಾಳು, ಕಡ್ಲೆ ಅಂತಂದ್ರೆ ಶೇಂಗಾ ಅಲ್ಲ, ಕಡ್ಲೆ, ಚನಾ. ಈ ಖಾದ್ಯವನ್ನು ಮಾಡುವ ಪಂಚಕಜ್ಜಾಯ ಮಾಡ್ಲಿಕ್ಕೆ ಕಡ್ಲೆ ಬಳಸ್ತೇವಲ್ವಾ, ಅದು ಕಡ್ಲೆ. ಚನಾ ಟಿಕಿಯಾ, ಟಿಕಿಯಾ ಅಂತಂದ್ರೆ ಏನು ಒಂದಷ್ಟು ಕ್ಯಾ ಬೋಲ್ತೆ ಹೈ ಉಸೆ, ಟಿಕಿಯಾ ಅಂತಂದ್ರೆ ಧಾನ್ಯದ ಕಾಳುಗಳು. ಟಿಕಿಯಾ ಅಂತಂದ್ರೆ ರೊಟ್ಟಿಯ ಚೂರು ಅಂತ ಇರಬೇಕು. ಒಂದ್ ಸೆಕೆಂಡ್ ಹೇಳ್ತೇನೆ. ಓಕೆ ಓಕೆ ವೇಟ್, ಆಮೇಲೆ ನಾನು ನಿಮ್ಗೆ ಆ ಶಬ್ದ ಅರ್ಥವನ್ನು ತಿಳಿಸ್ತೇನೆ. ಟಿಕಿಯಾ ಅಂತಂದ್ರೆ, ಟಿಕಿಯಾ ಔರ್ ಕ್ಯಾ ಹೇ ಮೂಂಗ್ ಫಲಿ. ಮೂಂಗ್ ಫಲಿ ಅಂತಂದ್ರೆ ಶೇಂಗಾ. ನಾವು ಏನು ಶೇಂಗಾ ಕಾಳು ತಿಂತೇವಲ್ವಾ, ಶೇಂಗಾ ಬೀಜ, ಅದು ಮೂಂಗ್ ಫಲಿ ಅಂತ ಕರೀತಾರೆ ಅದನ್ನ. ಅದನ್ನ ಅವಳು ಮಕ್ಕಳಿಗಾಗಿ ತಿನ್ಲಿಕ್ಕೆ ಒಂದಲ್ಲ ಏನಾದ್ರೂ ಒಂದಲ್ಲ ಒಂದನ್ನ ಕೊಡ್ತಾ ಇದ್ಲು. ಕುಚ್ನ ಕುಚ್ ಖಿಲಾತೀತಿ, ರಖತೀತಿ, ಇಟ್ಕೊಳ್ತಾ ಇದ್ಲು ಮಕ್ಕಳಿಗೆ ಕೊಡ್ಬೇಕು ಅಂತ. ವಹ ಬಚ್ಚೋ ಸೆ ಅಪ್ನೆ ಬೇಟೆ ಬೇಟಿಯೋ ಜೇಸಿ ಪ್ಯಾರ್ ಕರ್ತೀತಿ. ಅವಳು ಮಕ್ಕಳ ಜೊತೆಗೆ ಏನ್ ಮಾಡ್ತಾ ಇದ್ಲು, ಮಕ್ಕಳ ಅಂತೆ, ತನ್ನ ಮಕ್ಕಳಂತೆ ಅವಳು ಏನ್ ಮಾಡ್ತಾ ಇದ್ಲು ಅಂತಂದ್ರೆ, ಅಲ್ಲಿರುವಂತಹ ಬೇರೆ ಪಾಲಕರ ಮಕ್ಕಳನ್ನು ಕೂಡ ತನ್ನ ಮಕ್ಕಳ ಹಾಗೆ ನೋಡ್ತಾ ಇದ್ಲು. ಅಷ್ಟೊಂದು ಪ್ರೀತಿಯಿಂದ ಅವಳು ಏನ್ ಮಾಡ್ತಾ ಇದ್ಲು ಅಂತಂದ್ರೆ, ಅವರನ್ನ ಮುದ್ದು ಮಾಡ್ಕೊಳ್ತಾ ಇದ್ಲು. ಸೊ ಏಕ್ ದಿನ್ ಕ್ಯಾ ಹುವಾ, एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. ಒಂದು ದಿನ ಏನಾಯ್ತು ಅಂತಂದ್ರೆ, ಹೀಗೆ ಇದು ನಿತ್ಯದ ಕೆಲಸ, ಇಷ್ಟು ಮಕ್ಕಳ ಜೊತೆಗೆ ಬರೆಯೋದು, ಮಕ್ಕಳ ಬ್ಯಾಗ್ ಅನ್ನ ತಗೊಳ್ಳೋದು, ಅವ್ರ ಜೊತೆ ಆಟ ಆಡೋದು, ಅವರಿಗೆ ಕಥೆಯನ್ನ ಹೇಳೋದು, ಏನಾದ್ರು ತಿನ್ಲಿಕ್ಕೆ ಕೊಡೋದು, ಇದು ಆ ಮೌಸಿಯ ನಿತ್ಯದ ಕೆಲಸ ಆಗಿತ್ತು. ಆಯ್ತಾ. ಒಂದು ದಿನ ಏನಾಯ್ತು, ಸ್ಕೂಲ್ ಕಿ ಚುಟ್ಟಿ ಹುಯಿ, ಬಚ್ಚೆ ಬಸ್ತೆ ಉಠಾಕರ್ ನಿಕಲೆ ತೋ ಮೌಸಿ ಫಾಟಕ್ ಪರ್ ನಹಿ ಮಿಲಿ. ಮಧ್ಯಾಹ್ನ ಶಾಲೆ ಬಿಟ್ಟು ಮಕ್ಕಳು ಏನ್ ಮಾಡಿದ್ರು, ತಮ್ಮ ಬ್ಯಾಗ್ ಅನ್ನ ಹಾಕೊಂಡು ಕಾಂಪೌಂಡ್ ಇಂದ ಹೊರಗಡೆ ಬರುವಷ್ಟೊತ್ತಿಗೆ ಅಲ್ಲಿ ಮೌಸಿ ಯಾವಾಗ್ಲೂ ಇರ್ತಾ ಇದ್ಲು, ಆದ್ರೆ ಇವತ್ತು ಇಲ್ಲ. ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕಲೆ ತೋ ಮೌಸಿ ಪೇಡ್ ಕೆ ನೀಚೆ ಭಿ ನಹಿ ಥಿ. ಸಂಜೆ ಹೊತ್ತಿನಲ್ಲಿ ಮಕ್ಕಳು ಆಡ್ಲಿಕ್ಕೆ नीम के पेड़ के तले जाते थे ना, वहां पर भी वो नहीं दिखाई दी. किसी को भी मालूम नहीं था कि मौसी कहाँ गई है. ಯಾರೊಬ್ರಿಗೂ ಗೊತ್ತಿಲ್ಲ ಎಲ್ಲಿ ಹೋದ್ಲಪ್ಪ ಮೌಸಿ ಅನ್ನೋದು. ತೋ ಕೈ ದಿನ ಬೀತ್ ಗಯೆ, ಬಹಳಷ್ಟು ದಿವಸ ಹೀಗೆ ಕಳೆದೋಯ್ತು. ಮೌಸಿ ಯಾರಿಗೂ ಗೊತ್ತೇ ಇಲ್ಲ ಎಲ್ಲಿ ಹೋಗಿದ್ದಾಳೆ ಅಂತ. ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲಾ, ಮೌಸಿ ಎಲ್ಲೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸೂನಾ ಸೂನಾ ಲಗ್ತಾ ಥಾ. ಉಸ್ಕೆ ಬಿನಾ, ಕಿಸ್ಕೆ ಬಿನಾ, ಮೌಸಿ ಕೆ ಬಿನಾ, ಮೌಸಿ ಇಲ್ಲದೆ ಸಾರಾ ಮೊಹಲ್ಲಾ, ಎಲ್ಲ ಇಡೀ ವಟಾರವೂ ಕೂಡ ಸೂನಾ ಸೂನಾ ಲಗ್ತಾ ಥಾ, ಏನೋ ಕಳೆದುಕೊಂಡಂತಹ ಭಾವನೆಯಲ್ಲಿ ಇತ್ತು. ಅಂದ್ರೆ ಮೌಸಿ ಎಲ್ಲಿ ಓಡಾಡ್ತಾ ಇದ್ಲು, ಎಲ್ಲರ ಹತ್ರ ಮಾತಾಡ್ತಾ ಇದ್ಲು. ಅವಳಿಗೆ ನಿತ್ಯ ನಮ್ಗೆ ನೀವು ಗಮನಿಸಿ, ನಿತ್ಯ ನೀವು ಏನೋ ಒಂದು ಚಟುವಟಿಕೆ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ನಿತ್ಯ ನಿಮ್ಮನ್ನ ಬಂದು ಮಾತಾಡಿಸ್ತಾರೆ. ಆ ನಿತ್ಯ ಆ ಕೆಲಸ ಅವ್ರ ಜೊತೆಗೆ ಆಗ್ತಾ ಇದ್ರೆ ನಮ್ಗೆ ನಮ್ಮನೆ ನೆಮ್ಮದಿ. ಅವ್ರು ಅವತ್ತು ಬರ್ಲಿಲ್ಲ ಅಂತಂದ್ರೆ, ಏನೋ ಮಿಸ್ಸಿಂಗ್ ಇದೆ ಇವತ್ತು ಅನ್ಸುತ್ತೆ, ಆ ತರದಲ್ಲಿ ಆಗುತ್ತಲ್ವಾ. ಅದು ಸೂನಾ ಸೂನಾ ಲಗ್ತಾತ, ಏನೋ ಕಳ್ಕೊಂಡಿರುವಂತಹ ಭಾವನೆ.
एक दिन बच्चे मौसी की खोज में घूम रहे थे. ಒಂದಿನ ಏನಾಯ್ತು ಅಂತಂದ್ರೆ ಮಕ್ಕಳು ಆ ಮೌಸಿಯನ್ನ ಹುಡುಕಬೇಕು ಅಂತ ಸುತ್ತುವರ್ಲಿಕ್ಕೆ ಶುರು ಮಾಡಿದ್ರು ಎಲ್ಲ ಕಡೆಗೆ. तभी एक मकान के अंदर से ऊंची ऊंची आवाज सुनाई दी. ಅಷ್ಟೇ ಹೊತ್ತಿಗೆ ತಭಿ ಏಕ್ ಮಕಾನ್ ಕೆ ಅಂದರ್ ಸೆ, ಒಂದು ಮಕಾನ್ ಕೊಠಡಿ, ಒಂದು ಮನೆ, ಅಂದರ್ ಸೆ ಒಳಗಡೆಯಿಂದ, ಊಂಚಿ ಊಂಚಿ ಆವಾಜ್ ಸುನಾಯಿ ದಿ, ದೊಡ್ಡ ದೊಡ್ಡ ಧ್ವನಿ ಕೇಳಲಿಕ್ಕೆ ಶುರುವಾಯಿತು. ಏನಿತ್ತು ಆ ಧ್ವನಿ? हमने ठेका तो नहीं ले रखा है मौसी. हमने क्या नहीं ले रखा है? ठेका. ठेका यानी क्या है? तुम्हें पालना, ನಿನ್ನನ್ನ ನಾವು ಸಾಕ್ತೇವೆ ಅಂತ ಏನು ದೊಡ್ಡ ನಾವು ಆಶ್ವಾಸನೆ ನೀನು ಕೊಡ್ಲಿಲ್ಲ ಮೌಸಿ ಅಂತ ಹೇಳಿದ್ರು ಅವರು. ಮನೆ ಒಳಗಡೆ ಯಾರೋ ಒಬ್ರು ಕೂಗ್ತಾ ಇದ್ದಾರೆ, ನಿನ್ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಾನ್ ತೆಗೆದುಕೊಳ್ತೇನೆ ಅಂತ ನಿನ್ನ ಹತ್ರ ನಾನು ಹೇಳಲಿಲ್ಲ ಅಂತ ದೊಡ್ಡ ಕೂಗ್ತಾ ಇದ್ದಾರೆ. 20 दिन से तुम यहाँ हो, 20 ದಿನ ಆಯ್ತು ನೀನ್ ಇಲ್ಲೇ ಇದ್ದು. अब तुम किसी दूसरे के घर चली जाओ, ಈಗ ನೀನು ಬೇರೆ ಯಾರದ್ದಾರು ಮನೆಗೆ ನಡಿ, ಇಲ್ಲಿರ್ಬೇಡ ಅಂತ ದೊಡ್ಡ ಕೂಗ್ತಾ ಇರೋದು ಕೇಳಿಸ್ತು ಮಕ್ಕಳಿಗೆ. मौसी का नाम सुनकर बच्चे ठिठक कर खड़े हो गए. मौसी का नाम सुने ना बच्चे, 20 ದಿನ ಆಗೋಯ್ತು ಈಗ ಮೌಸಿ ನೋಡದೆ, ಮಕ್ಕಳಿಗೆ ಹುಡುಕ್ತಾ ಇದ್ದಾರೆ. ಮೌಸಿ ಅಂತ ಹೆಸರು ಕೇಳಿದ ತಕ್ಷಣ ಮಕ್ಕಳು ಒಮ್ಮಿಂದೊಮ್ಮೆಲೆ ಠಿಠಕ್ಕರ್ ಕಡೆಯರಾಗೆ, ಒಂಥರ ಜಾಗೃತರಾಗ್ಬಿಟ್ರು. ಕಿವಿ ನೆಟ್ಟಗಾಯ್ತು ಅವರದ್ದು. ಠಿಠಕ್ಕರ್ ಕಡೆಯರಾನ ಅಂತಂದ್ರೆ ನಿಶ್ಚಲ ರೂಪಸೆ ಕಡೆಯರಾನ ಅಂತ, ಒಂದೇ ತರದಲ್ಲಿ ಶಾಕ್ ಆದಂಗೆ ನಿತ್ಯ ಕೇಳುವಂಥದ್ದು. ಬಂದ್ ದರ್ವಾಜೆ ಕಿ ದರಾರ್ ಮೇ ಸೆ ಝಾಂಕ್ ಕರ್ ದೇಖಾ. ಬಂದ್ ದರ್ವಾಜಾ, ದರ್ವಾಜಾ ಅಂತಂದ್ರೆ ಬಾಗಿಲು, ಬಂದ್ ದರ್ವಾಜಾ ಅಂತಂದ್ರೆ ಮುಚ್ಚಿರುವಂತಹ ಬಾಗಿಲು. ಬಂದ್ ದರ್ವಾಜಾ, ಬಂದ್ ದರ್ವಾಜಕ್ಕೆ ದರಾರ್, ದರಾರ್ ಅಂತಂದ್ರೆ ಬಾಗಿಲ ಮಧ್ಯದಲ್ಲಿ ಒಂದು ಛೇದ ಇರುತ್ತಲ್ವ, ಏನಾದ್ರು ಒಂದ್ ಸ್ವಲ್ಪ ಈ ಬಾಗಿಲು ಹಾಕೊಂಡಿದ್ದಾಗ ಕೆಲವೊಂದು ಬಾಗಿಲು ಎರಡು ಜಾಯಿಂಟ್ ಇರುವಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಇದ್ದಿರುತ್ತೆ, ಅದರಲ್ಲೇ ಹೀಗೆ ನೋಡ್ಬೋದು ಯಾರಿಗೆ ಏನಾಗ್ತಾ ಇದೆ ಒಳಗೆ ಅಂತ, ಅದು ದರಾರ್ ಅಂತ ಕರೀತಾರೆ. ಬಂದ್ ದರ್ವಾಜ್ ಕೆ ದರಾರ್ ಮೇಸೆ ಝಾಂಕ್ ಕರ್ ದೇಕ. ಝಾಂಕ್ ಕರ್ ದೇಕನ ಅಂತಂದ್ರೆ ಇಣುಕಿ ನೋಡುವಂಥದ್ದು. ಒಂಥರ ಇಣುಕಿ ನೋಡಿದ್ರು ಮಕ್ಕಳು. देखा तो मौसी एक खाट पर लेटी थी. ಮೌಸಿ ಏನಾಗಿದ್ಲು, ಒಂದು ಖಾಟ್ ಅಂತಂದ್ರೆ ಮಂಚ, ಸರಿ, ಅಂದ್ರೆ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲೆಲ್ಲ ಚೌಪಾಯಿ ಅಂತ ಕರೀತಾರೆ. ಚೌಪಾಯಿ ಅಂತಂದ್ರೆ 4 ಕಾಲು ಇರುತ್ತೆ, ಅದಕ್ಕೆ ಮಧ್ಯದಲ್ಲಿ ಏನು ಬಳ್ಳಿಯಿಂದ ಹೆಣದಿರ್ತಾರೆ, ಅದನ್ನ ಒಂಥರ ಮಧ್ಯದಲ್ಲಿ ಅಕ್ಕುತ್ತೆ, ಅದು ಮಲಗೋದು ವ್ಯವಸ್ಥೆ ಅವ್ರದ್ದು ಹಾಗಿರುತ್ತೆ. ಹೊರಗಡೆ, ಮನೆಯಿಂದ ಹೊರಗಡೆ ಎಲ್ಲ ಹಾಕೊಂಡಿರ್ತಾರೆ. खाट पर लेटी थी, उसके बाल उलझे हुए और चेहरा सूखा हुआ था. उसके बाल जो है, ಅವಳ ಕೂದಲು ಏನಿತ್ತು, ಉಲ್झे हुए, ಉಲುಝನ ಅಂತಂದ್ರೆ ಒಂಥರ ತಳುಕು ಹಾಕೊಳ್ಳೋದು, ಉಲುಝನ ಅಂತಂದ್ರೆ ಸಿಕ್ಕಾಕೊಂಡು ಬಿದ್ದೋಗಿರೋದು. ಅಂದ್ರೆ ಬಾಚ್ತಾ ಇದ್ರೆ ಮಾತ್ರ ಕೂದಲು ಸರಿಯಾಗಿರುತ್ತೆ, ಅದನ್ನ ಹಾಗೆ ತಿಂಗಳುಗಟ್ಟಲೆ ಎಲ್ಲ ಬಿಟ್ಟು ಬಿಟ್ರೆ ಮಂಡೆಯನ್ನು ಕೂದಲನ್ನು ಬಾಚದೆ ಅದು ಒಂದಕ್ಕೊಂದು ಸಿಕ್ಕೊಂಡು, ಈಗ ನೋಡಿ ನೀವು ಜಾತ್ರೆಯಲ್ಲೆಲ್ಲ ಒಂದಷ್ಟು ಹೆಂಗಸರು ಇದಕ್ಕೆ ಬರ್ತಾರೆ, ಕೃಷ್ಣ ಕುಂಕುಮ ಮಾರ್ಲಿಕ್ಕೆ ಇತ್ಯಾದಿ ಇದಕ್ಕೆಲ್ಲ ಬಂದಿರ್ತಾರೆ. ಈ ಸೌದತ್ತಿ ಕಡೆಯವರು, ಬಯಲ್ಸೀಮೆ ಕಡೆಯವರೆಲ್ಲ ಅವ್ರ ತಲೆ ಕೂದಲು ಬಿಟ್ಕೊಂಡಿರ್ತಾರೆ, ಅದು ನಮ್ಮನೆ ಜಡಕ್ಕಾಗಿ ಒಂಥರ ಗಂಟಾಗ್ಬಿಟ್ಟಿರುತ್ತೆ. ರಾಶಿ ದಿವಸ ಅದಕ್ಕೆ ನೀರು ಹಾಕದಿದ್ರೆ ಕೂದಲು ಸಿಕ್ಕಾಕೊಂಡು ಬಿದ್ಬಿಡುತ್ತೆ. ಹಾಗಾಗಿ ಬಾಲ್ ಉಲ್झे हुए थे और चेहरा शक्ल ಮುಖ, ಚೆಹರಾ ಸೂಖಾ ಹುವಾತ. ಸೂಖನ ಅಂತಂದ್ರೆ ಬಾಡುವಂಥದ್ದು, ಮುಖ ಎಲ್ಲ ಬಾಡಿ ಹೋಗಿತ್ತು. मौसी को ऐसी स्थिति में देखकर बच्चों को बहुत दुख हुआ. ಮೌಸಿಯನ್ನ ಈ ಸ್ಥಿತಿಯಲ್ಲಿ ನೋಡಿ ಮಕ್ಕಳಿಗೆ ತುಂಬಾ ಒಂಥರ ಸಂಕಟ ಆಯ್ತು. ಅವ್ರ ಗುಸ್ಸಾ ಆಯಾ, ಜೊತೆಗೆ ಸಿಟ್ಟು ಕೂಡ ಬಂತು. ದೂಸರೇ ದಿನ್, ಮರುದಿವಸ, ಅವತ್ತಿನ ದಿವಸ ನೋಡ್ಕೊಂಡು ಹಾಗೆ ಹೋದ್ರು ಅವರಲ್ಲಿಂದ. ದೂಸರೇ ದಿನ್ ಬಚ್ಚೆ ಹಾಕಿ ಮ್ಯಾಚ್ ಕೇಳ್ಕರ್ ಲೌಟ್ ರಹೆ ಥೆ. ಹಾಕಿ ಆಟ ಆಡ್ಲಿಕ್ಕೆ ಹೋಗಿದ್ರು, ಆಟ ಆಡ್ಕೊಂಡು ವಾಪಸ್ ಬರ್ತಾ ಇದ್ರು. ತೋ ರಾಸ್ತೆ ಮೇ ಪುಲ್ ಕೆ ಪಾಸ್ ಮೌಸಿ ಬೈಠಿ ನಜರ್ ಆಯಿ. ರಸ್ತೆಯಲ್ಲೇ ಅಲ್ಲೊಂದು ಫೂಲ್ ಇದೆ, ಸಣ್ಣ ಇದು ಬ್ರಿಡ್ಜು, ಅದರ ಪಕ್ಕದಲ್ಲಿ ಮೌಸಿ ಕುತ್ಕೊಂಡಿರುವಂಥದ್ದು ಕಂಡು ಬಂತು ಮಕ್ಕಳಿಗೆ.
उसके पास एक छोटी सी गठरी और लाठी भी थी. ಅವಳ ಪಕ್ಕದಲ್ಲಿ एक छोटी सी गठरी, गठरी ಅಂತಂದ್ರೆ ಪಾನಿ ಪೀನೆ का एक ಪಾತ್ರ, ಗಠರಿ ಒಂದು ಒಂದು ಚೆಂಬು ಅಂತ ಹೇಳ್ಬೋದು. ಒಂದು ಸಣ್ಣ ನೀರು ಕುಡಿಯುವಂತಹ ಪಾತ್ರ ಇತ್ತು, ಜೊತೆಗೆ ಒಂದು ಲಾಠಿ ಇತ್ತು, ಮೋಸಿಯ ಲಾಠಿ. ಅದು ವಯಸ್ಸಾದ ಚಿಕ್ಕಮ್ಮ ಒಂದು ಕೋಲ್ ಇಟ್ಕೊಂಡಿದ್ಲು, ಅದು ಇತ್ತು. मौसी को देखकर सब उसे घेर कर प्रश्न पूछने लगे. मौसी को देखकर, मौसिಯನ್ನ ನೋಡಿ, ಸಬ್ ಉಸೆ ಎಲ್ಲರೂ ಅವಳ ಹತ್ರ, ಘೇರ್ ಕರ್, ಘೇರ್ನ ಅಂತಂದ್ರೆ ಸುತ್ತುವರಿಯೋದು, ಘೇರಾವ್ ಶಬ್ದ ಅರ್ಥ ಸುತ್ತುವರಿಕೆ ಅಂತ ಅರ್ಥ. ಘೇರ್ನ ಸುತ್ತಕೊಂಡು ಏನ್ ಮಾಡಿದ್ರು, ಪ್ರಶ್ನೆ ಪೂಚನೆ ಲಗೆ, ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ತೂ ಇತನೇ ದಿನ ಕಹಾ ಥಿ ಮೌಸಿ, ನೀನ್ ಇಷ್ಟು ದಿವಸ ಎಲ್ಲಿದ್ಯಮ್ಮ ಮೌಸಿ ಅಂತ ಪ್ರಶ್ನೆ ಮಾಡಿದ್ರು. ಯಹಾ ಕ್ಯೂ ಬೈಟಿ ಹೋ, ಇಲ್ಲೇ ಕೂತ್ಕೊಂಡಿದೀಯಾ, ಏಕನೇ ಪೂಚ, ಒಬ್ಬನು ಆ ಪ್ರಶ್ನೆ ಮಾಡ್ದ. ತುಮ್ ಇತನೇ ದಿನ ಸೆ ಕಹಾ ಥಿ ಮೌಸಿ, ಅವ್ರು ತುಮ್ ಯಹಾ ಕ್ಯೂ ಬೈಟಿ ಹೋ ಅಂತ ಒಬ್ಬ ಕೇಳಿದ್ದು. ಮೈ ಯಹಾ ಸೆ ಜಾ ರಹಿ ಹೂ ಬೇಟಾ ಅಂತ ಮೌಸಿ ಉತ್ತರ ಕೊಟ್ಲು. ನಾನು ಇಲ್ಲಿಂದ ಹೊರಟಿದ್ದೇನೆ ಅಂತ ಉತ್ತರ ಕೊಟ್ರು. ಕಹತೆ ಹುವೆ, ಉತ್ತರ ಕೊಡುವಾಗ, ಮೌಸಿ ಕಿ ಆಂಖೆ ಭರ್ ಆಯಿ, ಮೌಸಿ ಕಿ ಆಂಖೆ ಕಣ್ಣುಗಳು, ಆಂಖ್ ಆಂಖೆ, ಆಂಖ್ ಏಕವಚನ ಮೇ, ಆಂಖೆ ಬಹುವಚನ ಮೇ, ಆಂಖೆ ಎರಡು ಕಣ್ಣುಗಳು ತುಂಬಿ ಬಂದವು. ಅಂದ್ರೆ ನಾನು ಹೋಗ್ತಾ ಇದ್ದೇನೆ ಅಂತ ಸಂಕಟದಲ್ಲಿ ಹೇಳ್ತಾ ಇದ್ದಾಳೆ. ತೂ ತೋ ಬೀಮಾರ್ ಥಿ ಮೌಸಿ, ತಬಿಯತ್ ಕೇಸಿ ಹೇ, ಮತ್ತೊಬ್ಬನು ಪ್ರಶ್ನೆ ಮಾಡ್ದ. ಬಲದೇವ್ನೇ ಪೂಚ, ಬಲದೇವ್ ಪ್ರಶ್ನೆ ಮಾಡ್ತಾನೆ. ಬಲದೇವ ಅಂತ ಹುಡುಗನ ಹೆಸರು. ನೀನು ಆರಾಮಿರ್ಲಿಲ್ವಲ್ಲ ಮೌಸಿ, ನಿನಗೆ ತು ತೋ ಬೀಮಾರ್ ಥಿ ತಬಿಯತ್ ಕೇಸಿ ಹೇ, ನಿನ್ನ ಆರೋಗ್ಯ ಹೇಗಿದೆ ಇವಾಗ ಅಂತ ಪ್ರಶ್ನೆ ಮಾಡ್ದ. ಬಲದೇವ ಪ್ರಶ್ನೆ ಮಾಡ್ದ. ಬೇಟಾ ಮೈ ಠೀಕ್ ಹೋ ಗೈ ಹೂ, ಮಗನೇ ನಾನು ಆರಾಮಾಗಿದ್ದೇನೆ, ಈಗ ಸರಿಯಾಗಿದ್ದೇನೆ ಅಂತ ಉತ್ತರ ಕೊಟ್ಲು. ಅಪನಾ ಗಾಂವ್ ಜಾ ರಹಿ ಹೂ, ತನ್ನ ಊರಿಗೆ ಹೋಗ್ತಾ ಇದ್ದೇನೆ. ಹಮ್ ತುಮ್ಹೆ ಕಹೀ ನಹೀ ಜಾನೆ ದೇಂಗೆ ಮೌಸಿ, ಸಬ್ನೆ ಏಕ್ ಸ್ವರ ಮೇ ಕಹಾ, ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದ್ರು, ನಾನು ನಿನಗೆ ಎಲ್ಲಿಗೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಮೌಸಿ ಅಂತ. ತನ್ನ ಊರಿಗೆ ಹೊರಟಿದ್ದೇನೆ ಅಂತ ಹೇಳ್ಕೊಂಡ್ಲಲ್ವ ಅವಳು. ಅವಳಿಗೆ ಊರು ಯಾವುದು ಏನೋ ಏನೋ ಯಾರಿಗೂ ಗೊತ್ತಿಲ್ಲ. ಅವಳು ಒಂದು ಅನಾಥ ಹೆಂಗಸಾಗಿದ್ಲು, ಅನಾಥ ವ್ಯಕ್ತಿ. ಸಬ್ನೆ ಏಕ್ ಸ್ವರ ಮೇ ಬೋಲಾ, ಮೌಸಿ ಕಿ ಆಂಖೋ ಮೇ ಆಂಸು ಛಲಕುಟಿ, ಆಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದಿತ್ತು ಎಲ್ಲರೂ ಪ್ರಶ್ನೆ ಮಾಡಿದಾಗ. ಈಗ ಕಣ್ಣಿನಿಂದ ನೀರು ಉಕ್ಕಿ ಹರಿಲಿಕ್ಕೆ ಪ್ರಾರಂಭವಾಯಿತು. ಅಂದ್ರೆ ದುಃಖ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳ ಹತ್ರಕ್ಕೆ, ಮಕ್ಕಳ ಪ್ರೀತಿಯನ್ನ ನೋಡಿ. ಯಾಕೆ, ನಾನ್ ನಿಮ್ಮನ್ನ ಎಲ್ಲಿಗೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಮಕ್ಕಳ ಪ್ರೀತಿ ಏನು ಅದ್ಭುತ ಪ್ರೀತಿ ಅಲ್ವಾ ಅದು. ಏನೂ ಇಲ್ಲ, ಸಂಬಂಧ ಇಲ್ಲ, ಸಗಟಿಲ್ಲ, ನನ್ನ ಮೊಮ್ಮಕ್ಕಳಲ್ಲ, ಮತ್ತೊಬ್ಬರು ಇವೆಲ್ಲ ಯಾರ್ಯಾರ್ದೋ ಮಕ್ಕಳು. ಆ ಮಕ್ಕಳ ಪ್ರೀತಿ ನೋಡಿ ಎಷ್ಟು ಅದ್ಭುತವಾಗಿದೆ. ನಿನ್ಗೆ ಎಲ್ಲಿಗೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಮೌಸಿಗೆ ದುಃಖವೇ ಊರಿ ಏರಿ ಬಂತು. ಸೊ उसके बाद क्या किया, दुकान के सामने एक खाट बिछी थी. ದುಕಾನ್ ಅಂಗಡಿಯ ಎದುರುಗಡೆ ಒಂದು ಮಂಚ ಇತ್ತು, ಖಾಟ್ ಬಿಚ್ಚಿ ಬಿಚ್ಕೊಂಡಿತ್ತು. ದೋ ತೀನ್ ಲಡ್ಕೆ ಭಾಗ್ ಕರ್ ಖಾಟ್ ಉಠಾ ಲಾಯೆ, ಎರಡು ಮೂರು ಮಕ್ಕಳು ಓಡ್ ಹೋಗಿ ಆ ಮಂಚವನ್ನ ಎತ್ಕೊಂಡು ಬಂದ್ರು. ಉಸ್ ಪರ್ ಮೌಸಿ ಕೋ ಜಬರ್ದಸ್ತಿ ಬೈಠಾ ದಿಯಾ, ಉಸ್ ಪರ್ ಅದರ ಮೇಲೆ ಮೌಸಿಯನ್ನ ಒತ್ತಾಯ ಪೂರ್ವಕವಾಗಿ, ಜಬರ್ದಸ್ತಿ, ಅವಳು ಬರ್ಲಿಕ್ಕೆ ತಯಾರಿಲ್ಲ ಆದ್ರೂ ಕರ್ಕೊಂಡ್ಬಂದು ಕುಂಡಿಸಿದ್ರು. ಖಾಟ್ ಕೋ ಸೀದೆ ನೀಮ್ಕೆ ಪೇಡ್ಕೆ ನೀಸೆ ಲೇ ಗಯೇ ಲೇ ಆಯೇ, ಮಕ್ಕಳೆಲ್ಲರೂ ಸೇರೋದನ್ನ ಹೊತ್ತರು. ಮೌಸಿಯನ್ನ ಹೊತ್ಕೊಂಡು ಸೀದಾ ಆ ನೀಮ್ ಮರ ಇದೆಯಲ್ಲ ಅವ್ರು ಆಟ ಆಡೋ ಜಾಗ, ಬೇವಿನ ಮರ, ಅಲ್ಲಿಗೆ ತಗೊಂಡು ತಂದು ಇಟ್ರು. ಕನಯ್ಯ ಅಂತ ಒಬ್ಬ ಹುಡುಗ ಇದ್ದ. ಆ ಕನಯ್ಯ ಏನ್ ಮಾಡ್ತಾನೆ, ಕನಯ್ಯ ಭಾಗಕರ್ ಅಪನೆ ಘರ್ ಸೆ ದರಿ ಅವ್ರ ತಕಿಯಾಲಾಯ, ಕನಯ್ಯ ಮನೆಗೆ ಓಡೋದ, ಅವ್ರು ಮನೆಗೆ ಹೋಗಿ ದರಿ, ದರಿ ಅಂತಂದ್ರೆ ಬಿಚ್ಚಾವು ಅಂತ ಅರ್ಥ, ಅಂದ್ರೆ ಹೊದಕೆ ವಸ್ತ್ರ, ಮೇಲಿನ ವಸ್ತ್ರ. ಅವ್ರು ತಕಿಯ, ತಕಿಯ ಅಂತಂದ್ರೆ ದರಿ ಅಂದ್ರೆ ಚಾದರ, ತಕಿಯ ಅಂತಂದ್ರೆ ತಲೆದಿಂಬು. ಮನೆಯಿಂದ ಓಡೋಗಿ ತಗೊಂಡು ಬಂದ. ಉಷಾ ಥಾಲಿ ಮೇ ದೋ ರೋಟಿಯಾ ಲಾಯಿ, ಉಷಾ ಅಂತ ಹುಡುಗಿ ಇದ್ಲು, ಅವಳೇನ್ ಮಾಡಿದ್ಲು, ಥಾಲಿ ನೋಡಿ ಇಲ್ಲಿ ಥಾಲಿ ದೊಡ್ಡ ಶಬ್ದ, ಥಾಲಿ ಥ ದೊಡ್ಡದು, ಬಟ್ಟಲಲ್ಲಿ ಎರಡು ರೊಟ್ಟಿಗಳನ್ನು ಹಾಕೊಂಡು ತಂದ್ಲು.
ಯೋಗರಾಜ್ ಏಕ್ ಕಟೋರೆ ಮೇ ದೂದ್ ಲಾಯ. ಯೋಗರಾಜ ಮನೆಗೆ ಓಡೋಗಿದ್ದ. ಅವನು ಒಂದು ಕಟೋರ ಅಂತಂದ್ರೆ ಒಂದು ಪ್ಯಾಲ ಅಂತಂದ್ರೆ ಒಂದು ಲೋಟ ತುಂಬಾ ಹಾಲನ್ನ ತೆಗೆದುಕೊಂಡು ಬಂದ. ಗೋಪಾಲ್ ಘರ್ ಸೆ ಲ್ಯಾಂಪ್ ಉಠಾ ಲಾಯ. ಗೋಪಾಲ ಓಡೋದ, ಸಂಜೆ ಆಗ್ತಾ ಇದೆ, ಸೊ ಒಂದು ಲ್ಯಾಂಪ್ ಅನ್ನ ತೆಗೆದುಕೊಂಡು ಓಡ್ ಬಂದ. ಮುನ್ನಿ ಅನ್ನೋ ಒಂದು ಹುಡುಗಿ ಇದ್ಲು, ಅವಳೇನ್ ಮಾಡ್ತಾಳೆ, ಪೀನೆ ಕೇಲಿಯೇ ಪಾನಿ ಲಾಯಿ, ಕುಡಿಲಿಕ್ಕೆ ನೀರು ತಗೊಂಡು ಬಂದ್ಲು. ಬಲದೇವ್ ಕೆ ಪಿತಾ ಡಾಕ್ಟರ್ ಥೇ. ಅಲ್ಲಿದ್ನಲ್ಲ ಬಲದೇವ, ಅವಾಗ್ಲೂ ಬಂದಿದ್ದ ಬಲದೇವ, ಕೇಳ್ತಾನೆ ಪ್ರಶ್ನೆಯನ್ನ. ಅವನು ತುಮಾರ ತಬಿಯತ್ ಕೇಸಿ ಅಂತ ಪ್ರಶ್ನೆ ಮಾಡಿದ್ದ. ಅವನ ತಂದೆ ಡಾಕ್ಟರ್ ಆಗಿದ್ರಂತೆ. ಅವ್ರು ಏನ್ ಮಾಡ್ದ, ವಹ ಅಪನೆ ಪಿತಾ ಕೋ ಕ್ಲಿನಿಕ್ ಸೆ ಖೀಂಚ್ ಲಾಯ. ಅಪನೆ ಪಿತಾಜಿ ಕಾ ಹಿ ಕ್ಲಿನಿಕ್ ತಾ, ತನ್ನ ಅಪ್ಪಂದೇ ಒಂದು ಆಸ್ಪತ್ರೆ ಇತ್ತು, ಅಲ್ಲಿಗೆ ಓಡಿ ಹೋಗಿ ಅಪ್ಪನನ್ನ ಎಳೆದುಕೊಂಡು ಬರ್ತಾನೆ. ಮೌಸಿ ಬಿಮಾರ್ ಹೇ, ಆಪ್ ಜಲ್ದಿ ಚಲ್ಕರ್ ದೇಖಿಯೇ. ಮೌಸಿ ಆರಾಮಿಲ್ಲ, ನೀವು ಈಗಲೇ ಬಂದು ನೋಡ್ಬೇಕು ಅಂತ ಹೇಳ್ಕೊಂಡು ಬಂದ. बच्चे सोचने लगे कि मौसी को कहाँ ठहराया जाय. ಮಕ್ಕಳೆಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೋಚನೆ ಲಗೆ, ಕ್ಯಾ ಸೋಚನೆ ಲಗೆ, ಮೌಸಿ ಕೋ ಕಹಾ ಟಹರಾಯ ಜಾಯ, ಮೌಸಿಕಿಯನ್ನ ಎಲ್ಲಿ ನಾವು ಉಳಿಸ್ಕೊಳ್ಳೋಣ. ಯಾಕೆಂದ್ರೆ ಆ ಮರದಡಿಗೆ ಎಲ್ಲ ರಾತ್ರಿ ಬಿಡ್ಲಿಕ್ಕೆ ಆಗೋದಿಲ್ಲ ಅವಳನ್ನ, ಎಲ್ಲಾರು ಅವಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲ್ಲಿಟ್ಕೊಳ್ಳೋಣ ಅಂತ ವಿಚಾರ ಮಾಡಿದ್ರು ಮಕ್ಕಳೆಲ್ಲ ಸೇರಿ. ಉನ್ಹೋನೆ ನಿರ್ಣಯ ಲಿಯಾ ಕಿ वे ಬಾರಿ ಬಾರಿ ಸೆ ಅಪನೆ ಘರ್ ಮೇ ರಖೇಂಗೆ. ಮಕ್ಕಳೆಲ್ಲ ನಿರ್ಧಾರ ಮಾಡಿದ್ರು, ನಾವು ಬಾರಿ ಮಾಡ್ಕೊಳ್ಳೋಣ, ಒಂದಷ್ಟು ದಿವಸ ಇವ್ರ ಮನೆಯಲ್ಲಿ, ಒಂದಷ್ಟು ದಿವಸ ಮತ್ತೊಬ್ಬರ ಮನೆಯಲ್ಲಿ, ಮತ್ತೊಂದಷ್ಟು ದಿವಸ ಮತ್ತೊಬ್ಬರ ಮನೆಯಲ್ಲಿ, ಬಾರಿ ಸೆ ಒಂದೊಂದಷ್ಟು ದಿವಸ ಮಾಡ್ಕೊಂಡು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದಷ್ಟು ದಿವಸ ಇಟ್ಕೊಳ್ಳೋಣ ಅಂತ ಏನ್ ಮಾಡಿದ್ರು, ಮಕ್ಕಳು ನಿರ್ಧಾರ ಮಾಡ್ತಾರೆ. ಬಾರಿ ಸೆ ಅಪನೆ ಘರ್ ಮೇ ರಖೇಂಗೆ. ಬಾದ್ ಮೇ ಉನ್ಹೋನೆ ಹೆಡ್ ಮಾಸ್ಟರ್ ಜಿ ಸೆ ಬಿನತಿ ಕಿ. ಬಾದ್ ಮೇ ನಂತರದಲ್ಲಿ ಹೆಡ್ ಮಾಸ್ಟರ್ ಜಿ ಹತ್ರ ಹೋಗಿ, ತಮ್ಮ ಶಾಲೆಯ ಹೆಡ್ ಮಾಸ್ಟರ್ ಹತ್ರ ಹೋಗಿ ಬಿನತಿ ಅಂದ್ರೆ ವಿನಂತಿ, ಕನ್ನಡದಲ್ಲಿ ಪ್ರಾರ್ಥನೆ ಅಂತ ಅರ್ಥ, ಬಿನತಿ ಅಂತ. ಪ್ರಾರ್ಥನೆಯನ್ನ ಮಾಡಿದ್ರು. ಬಿನತಿ ಕಿ ನೋಡಿ, ಅಲ್ಲಿ 2 ಕೀ ಇದೆ. ಒಂದು ದೀರ್ಘ ಕೀ ಇದೆ, ಅದು ಷಷ್ಠಿ ಸಂಬಂಧ ಕಾಕೆ ಕೀ, ಓಕೆ. ಮತ್ತೊಂದು ಹ್ರಸ್ವ ಕೀ ಇದೆ, ಸಣ್ಣ ಕೀ. ಆ ಕೀ ಅರ್ಥ ಅದು 2 ವಾಕ್ಯವನ್ನ ಜೋಡಿಸುವಂತಹ ಕೀ. ಇಲ್ಲಿ ವಾಕ್ಯ 2 ಇದೆ. ಬಾದ್ಮೇ ಉನ್ಹೋನೆ ಹೆಡ್ ಮಾಸ್ಟರ್ ಜಿ ಸೆ ವಿನತಿ ಕಿ ಅಂತ ಒಂದು ವಾಕ್ಯ. 2ನೇದು ಮೌಸಿಕೋ ಸ್ಕೂಲ್ ಮೇ ಕಾಮ್ ದಿಯಾ ಜಾಯೆ, 2 ವಾಕ್ಯ. ಈ 2 ವಾಕ್ಯದ ಮಧ್ಯೆ ಫುಲ್ ಸ್ಟಾಪ್ ಅನ್ನ ತೆಗೆದು ಈ ಹ್ರಸ್ವ ಕೀಯನ್ನ ಹಾಕಿ ಆ ವಾಕ್ಯವನ್ನ ಜಾಯಿಂಟ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಹೆಡ್ ಮಾಸ್ಟರ್ ಜಿ ಸೆ ವಿನತಿ ಕಿ ಮೌಸಿಕೋ ಸ್ಕೂಲ್ ಮೇ ಕಾಮ್ ದಿಯಾ ಜಾಯೆ. ನೋಡಿ ಅಲ್ವಾ, ಅದು ಹಾಗಾಗಿ ಅವ್ಯಯ ಅಂತ ಕರ್ಸ್ಕೊಳ್ಳುತ್ತೆ. ಅದು ಹ್ರಸ್ವಕಿ, ಅದು ಜೋಡಣಾ ಅವ್ಯಯವಾಗಿ ಅಲ್ಲಿ ಕೆಲಸ ಮಾಡುತ್ತೆ. ಮೌಸಿಯನ್ನ ಶಾಲೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ಲಿಕ್ಕೆ ಮಕ್ಕಳೆಲ್ಲ ಹೋಗಿ ಹೆಡ್ ಮಾಸ್ಟರ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರು. ಹೆಡ್ ಮಾಸ್ಟರ್ ಜಿನೇ ಮಾನ್ ಲಿಯಾ, ಹೆಡ್ ಮಾಸ್ಟರ್ ಜಿ ಖುಷಿಯಿಂದ ಒಪ್ಪಿಕೊಂಡ್ರು. ಔರ್ ಮೌಸಿ ಕೋ ರಹನೆ ಕೆ ಲಿಯೇ ಸ್ಕೂಲ್ ಮೇ ಏಕ್ ಕಮ್ರಾ ದೇ ದಿಯಾ ಗಯಾ. ಮೌಸಿಗೆ ಶಾಲೆಯಲ್ಲೇ ಉಳಿಲಿಕ್ಕೆ ಒಂದು ಕೋಠರಿ ಬಿ ದೇದಿ, ಒಂದು ಕೊಠಡಿಯನ್ನ, ಕೋಠರಿ ಅಂತಂದ್ರೆ ಕೊಠಡಿಯನ್ನ ಕೂಡ ಕೊಟ್ರು. ಶಾಲೆಯಲ್ಲೇ ಅವಳು ಉಳ್ಕೊಂಡು ಶಾಲೆಯ ಕೆಲಸ ಮಾಡ್ಲಿ ಅಂತ. ಮೌಸಿ ಫಿರ್ ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಮೌಸಿ ಮತ್ತೆ ಏನಾದ್ಲು, ಶಾಲೆಯ ಅಂಗಳಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಶಾಲೆಯಲ್ಲೇ ಉಳಿಲಿಕ್ಕೆ ಶುರು ಮಾಡಿದ್ಲಲ್ವಾ, ಸೊ ಮತ್ತೆ ಶಾಲೆಯಲ್ಲಿ ಕಾಣಿಸ್ಕೊಳ್ಲಿಕ್ಕೆ ಶುರುವಾದ್ಲು. ಬಚ್ಚೆ ಉಸೆ ಘೇರೇ ರಹತೆ, ಮಕ್ಕಳು ಅವಳನ್ನ ಸುತ್ತಕೊಂಡೇ ಇರ್ತಾ ಇದ್ರಂತೆ ಯಾವಾಗ್ಲೂ. ಅವ್ರು ವಹ ಉನೇ ಕಹಾನಿಯಾ ಸುನಾತಿ, ಅವ್ರಿಗೆ ಮಕ್ಕಳಿಗೆ ಕಥೆಯನ್ನ ಹೇಳ್ತಾ ಇದ್ಲಂತೆ. ಕಭಿ ಕಭಿ ಲಾಠಿ ಠೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಟ್ತಿ. ಕಭಿ ಕಭಿ ಕ್ಯಾ ಕರ್ತಿ, ಕೆಲವು ಸಲ ಲಾಠಿ ಠೇಕನ ಅಂತಂದ್ರೆ ಕುಟ್ಕೊಂಡು ಹೋಗೋದು, ಲಾಠಿಯನ್ನ ಟಕ್ 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 ಅಂತ ಬರುತ್ತಲ್ವ, ಅದು ಲಾಠಿ ಟೇಕ್ತೆ ಹುವೆ ಮೊಹಲ್ಲೆ ಕಾ ಚಕ್ಕರ್ ಕಾಟ್ತಿ. ಮೊಹಲ್ಲ ಆ ಒಂದು ವಟಾರದ ಸುತ್ತೋರಿತಾ ಇದ್ಲಂತೆ, ಹೋಗಿ ಬಂದು ಮಾಡ್ತಾ ಇದ್ಲಂತೆ ವಟಾರಕ್ಕೆ. ಸಭಿ ಗರೋ ಮೇ ಝಾಂಕ್, ಎಲ್ಲರ ಮನೆಯಲ್ಲೂ ಇಣಿಕಿ ಕೇಳಿ ಮಾತಾಡಿಸಿ ಅವ್ರನ್ನ ಏನಂತ, ಉನ್ಕಾ ಕುಶಲ್ ಕ್ಷೇಮ ಪೂಜತಿ, ನೀವು ಚೆನ್ನಾಗಿದ್ದೀರೋ, ಏನಾದ್ರು ಸಮಸ್ಯೆ ಇದೆಯೋ ಎಲ್ಲದನ್ನೂ ವಿಚಾರ ಮಾಡ್ತಾ ಇದ್ಲಂತೆ ಅಷ್ಟು ದಿವಸಕ್ಕೆ. ಸಾಂಜ್ ಢಲೆ, ಸಾಂಜ್ ಅಂತಂದ್ರೆ ಸಾಯಂ, ಸಂಜೆ.
ಸಾಂಜಡಲೆ ಸಂಜೆ ಆಗ್ತಾ ಇದ್ದ ಹಾಗೆ ಅಪನಿ ಕೋಠರಿ ಮೇ ಚಲಿ ಆತಿ, ತಮ್ಮ ಮತ್ತೆ ಏನು ಶಾಲೆಯಲ್ಲಿ ಕೊಠಡಿಯನ್ನು ಕೊಟ್ಟಿದಾರೋ ಅಲ್ಲಿಗೆ ಬಂದು ತಲುಪ್ತಾ ಇದ್ಲು. ಅವ್ರು ಚೈನ್ ಕಿ ಸಾಸ್ ಲೇತಿ, ಜೊತೆಗೆ ಒಂದು ಚೈನ್ ಅಂತಂದ್ರೆ ನೆಮ್ಮದಿ ಅಂತ ಅರ್ಥ, ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇದ್ಲು. ಅಪ್ಪ ಅಂತ ಹಿಂಗೆ ಒಂಥರ ಸಂತಸ ನಿಟ್ಟುಸಿರೋದು. सांस लेती इस तरह बच्चों को प्रेम व स्नेह भाव से मौसी को ಜೀವನ್ ಮೇ ಖುಷಿ ಕೆ ದಿನ್ ಲೌಟ್ ಆಯೆ, ಮೌಸಿ ಕೆ ಜೀವನ್ ಮೇ. ಇದೇ ಈ ರೀತಿಯಾಗಿ ಮಕ್ಕಳ ಪ್ರೀತಿ ಮತ್ತು ಸ್ನೇಹದ ಕಾರಣದಿಂದ ಮತ್ತೆ ಆ ಮೌಸಿಯ ಜೀವನದಲ್ಲಿ ಒಂದು ಖುಷಿಯ ಸಂದರ್ಭಗಳು ಮತ್ತು ಒದಗಿ ಬಂದವು. ಅವಳು ಇಲ್ಲ ಅಂತಂದ್ರೆ ಏನಾಗ್ತಿತ್ತು, ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಏನೂ ತಿಳಿತಾ ಇರಲಿಲ್ಲ ಅವಳಿಗೆ, ಅನಾಥೆ ಅವಳು. ನೋಡಿ ಈ ಚಿಕ್ಕ ಮಕ್ಕಳಲ್ಲಿದ್ದಂತಹ ಎಷ್ಟೊಂದು ಒಂದು ಉದಾರವಾದಂತಹ ಭಾವನೆ, ಆ ತಾಯಿಯ ಕುರಿತು, ಆ ಒಂದು ಮಹಿಳೆಯ ಕುರಿತು ಇದ್ದಂತಹ ಪ್ರೀತಿ, ಸ್ನೇಹ, ವಾತ್ಸಲ್ಯ, ಅವಳು ಮಕ್ಕಳ ಕುರಿತಂತೆ ತೋರಿಸ್ತಾ ಇದ್ದಂತಹ ಒಂದು ವಾತ್ಸಲ್ಯ ಏನಿದೆ ಅದಿದೆಯಲ್ವಾ, ಅದ್ಭುತವಾದಂತಹ ವಿಚಾರ. ಸೊ ಮಕ್ಕಳೇ, ನೀವು ಕೂಡ ಎಲ್ಲರೊಡಗೂಡಿ ಪ್ರೇಮದಿಂದ, ಸ್ನೇಹದಿಂದ, ವಿಶ್ವಾಸದಿಂದ ಬಾಳೋದನ್ನ ಕಲ್ತ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪಾಠವನ್ನ ಕೊಟ್ಟಿದ್ದಾರೆ. ಟಿಕಿಯಾ ಅನ್ನೋ ಶಬ್ದದ ಅರ್ಥ ಚೋಟೆ ಚೋಟೆ ರೋಟಿಯೋಂಕ ಟುಕಡ, ಸಣ್ಣ ಸಣ್ಣ ರೊಟ್ಟಿ ಚೂರು, ಅದನ್ನು ಕೊಡ್ತಾ ಇದ್ದಂತೆ ಅವಳು, ಟಿಕಿಯಾ ಅನ್ನೋ ಶಬ್ದಾರ್ಥ. ಸೊ ಈ ಪಾಠ ಇಲ್ಲಿಗೆ ಮುಗಿಯುತ್ತೆ. ಒಮ್ಮೆ ನಾನು ಎಕ್ಸಿಟ್ ಆಗ್ತೇನೆ, ರಿಟರ್ನ್ ಜಾಯಿನ್ ಆಗಿ ಸೇಮ್ ಲಿಂಕಿಗೆ ಮತ್ತೆ ಬೇರೆ ಲಿಂಕ್ ಕಳಿಸೋದಿಲ್ಲ, ನಾನು ಎಂಡ್ ಮೀಟಿಂಗ್ ಮಾಡಿದ ತಕ್ಷಣ ಮತ್ತೆ ಬಂದು ಜಾಯಿನ್ ಆಗ್ಬಿಡಿ.